ಶಿವಗಂಗಾ ಶಿವಗಂಗಾ ಅಂದರೆ ಇದರೊಳಗಡೆ ಗಂಗೆ ಇರುತ್ತೆ, ಅಲ್ಲಾಡುತ್ತೆ, ಅಲ್ಲಾಡಿಸಿದ್ರೆ ಇದರೊಳಗಡೆ ಗಂಗೆ ಇರುತ್ತೆ. ಶಿವಗಂಗಾ ಸಾಲಿಗ್ರಾಮ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ವೀಕ್ಷಕರೇ. ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಶಿವಗಂಗಾ ಇದರೊಳಗಡೆ ಗಂಗೆ ಇರುತ್ತೆ. ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ ನೋಡಿ, ಸಾಲಿಗ್ರಾಮಗಳನ್ನು ನೀವು ನೋಡಿರ್ತೀರ. ಶಿವನ ಸಾಲಿಗ್ರಾಮ, ದೇವ್ರ ಮನೆಯಲ್ಲಿ ನಾವು ಶಿವನ ಸಾಲಿಗ್ರಾಮವನ್ನು ಇಟ್ಕೋಬೇಕು. ಅದರಲ್ಲೂ ಶಿವಗಂಗಾ ಸಾಲಿಗ್ರಾಮ ಇದರೊಳಗಡೆ ಏನಿರುತ್ತೆ? ಗಂಗೆ ಇರುತ್ತೆ, ನೀರು ಇದರೊಳಗಡೆ ನೀರಿರುತ್ತೆ. ನೀವು ಅಲ್ಲಾಡಿಸಿದ್ರೆ ಅಲ್ಲಾಡುತ್ತೆ, ಶಬ್ದ ಕೇಳುತ್ತೆ. ನೀರು ಅಲ್ಲಾಡೋದು ಶಬ್ದ ಕೇಳುತ್ತೆ. ಇದನ್ನು ನಾವು ಶಿವಗಂಗಾ ಅಂತೀವಿ. ಗಂಗೆ ಒಳಗಡೆ ಇರುತ್ತೆ. ಇದೆಲ್ಲ ದೇವ್ರ ಮನೆಯಲ್ಲಿ ನಾವು ಇಟ್ಕೊಂಡು ಪೂಜೆ ಮಾಡಿದ್ರೆ ಸಕಲ ಪಾಪಗಳಿಂದ ನಮಗೆ ಮುಕ್ತಿ ಸಿಗುತ್ತೆ, ಜೀವನ್ಮುಕ್ತಿ ಸಿಗುತ್ತೆ. ಯಾರು ಶಿವನೆಲ್ಲ ಆರಾಧಿಸ್ತಾರೆ ಅವರಿಗೆ ಮರಣದ ಭಯ ಇರೋದಿಲ್ಲ. ಮೃತ್ಯುಂಜಯ, ರುದ್ರ, ಮಹಾಕಾಲೇಶ್ವರಿ, ಭೈರವೇಶ್ವರಿ, ಈ ರೀತಿ ನೀವು ಕೇಳಿದಿರ. ಶಿವನ ಸಾಲಿಗ್ರಾಮ ಇದನ್ನು ದೇವ್ರ ಮನೇಲಿ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ನಮಗೆ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ ಸಿಗುತ್ತೆ. ಸಕಲ ಸಂಪದಗಳು ಸಿಗುತ್ತೆ. ದುಷ್ಟಶಕ್ತಿ ನಿವಾರಣೆ ಆಗುತ್ತೆ. ಸಂತಾನ ಪ್ರಾಪ್ತಿ ಆಗುತ್ತೆ. ಹಾಗೆ ಒಳ್ಳೆಯ ವಿದ್ಯೆ, ಬುದ್ಧಿ, ಜ್ಞಾನ, ಸುಖ, ಸಂಪದ, ಆನಂದ, ಶಾಂತಿ ಸಿಗುತ್ತೆ. ಯಾವುದರಿಂದ? ಈ ಶಿವಗಂಗಾ ಸಾಲಿಗ್ರಾಮದಿಂದ ತುಂಬಾ ಉಪಯೋಗ ಆಗುತ್ತೆ. ಮರಣ ಭಯ ಇರಲ್ಲ. ಇದರೊಳಗಡೆ ನೀರಿರುತ್ತೆ. ನೀರಿರುವ ಸಾಲಿಗ್ರಾಮನ ಅಲ್ಲಾಡಿಸಿ ನೋಡಿದ್ರೆ ಏನಿರುತ್ತೆ? ಗಂಗೆ ಇದರೊಳಗಡೆ ಇರುತ್ತೆ. ಅದಕ್ಕೆ ಶಿವಗಂಗಾ ಸಾಲಿಗ್ರಾಮ ಅಂತ ನಾವು ಕರಿತೀವಿ. ಗೊತ್ತಾಯ್ತಾ ವೀಕ್ಷಕರೇ? ನಿಮ್ಗೆ ಒಳ್ಳೆಯದಾಗಲಿ. ಈ ಒಂದು ಸಾಲಿಗ್ರಾಮವನ್ನು ನಿಮ್ಮ ಮನೇಲಿ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಿ. ಬೇಕಾದರೆ ಈ ನಂಬರ್ಗೆ ಕಾಲ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಸಕಲ ಪಾಪ ನಿವಾರಣೆಗೆ ಶಿವ ಹಾಗೆ ಮಹಾಕಾಲ ಭೈರವೇಶ್ವರಿ ಇವರ ಆಶೀರ್ವಾದ ಖಂಡಿತ ಎಲ್ಲರಿಗೂ ಬೇಕು. ಇದ್ದರೆ ಒಳ್ಳೆಯದಾಗುತ್ತೆ. ಮರಣ ಭಯದಿಂದ ನಾವು ಮುಕ್ತರಾಗ್ತೀವಿ ಅನ್ನೋದು ಈ ವಿಡಿಯೋದ ಸಾರಾಂಶ. ನೀವೆಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಓಂ ಶಾಂತಿ. ಜೈ ಮಾತಾ. ಓಂ ಶಾಂತಿ.